ಮಹಾರಾಷ್ಟ್ರದಲ್ಲಿ ಪುಣೆ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. 300 ಕೋಟಿ ರೂಪಾಯಿ ಮೌಲ್ಯದ 140 ಕೆಜಿ ಎಂಡಿ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪುಣೆ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 300 ಕೋಟಿ ಮೌಲ್ಯದ 140 ಕೆಜಿ ಎಂಡಿ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಅಯ್ಯಬಾ ಮಕಾಂದಾರ್ ಸೇರಿ 3 ಆರೋಪಿಗಳು ಈಗ ಪೊಲೀಸ್ ವಶದಲ್ಲಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಕುಪವಾಡ ಭಾಗದಲ್ಲಿ ನಡೆದಂತಹ ಘಟನೆ. ಕುಪವಾಡ ಗೋಡೌನ್ನಲ್ಲಿ ಸಂಗ್ರಹಿಸಿಟ್ಟಿದ್ದ 140 ಕೆಜಿ ಡ್ರಗ್ಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 300 ಕೋಟಿ ಬೆಲೆ ಬಾಳುತ್ತೆ ಈ ಡ್ರಗ್ಸ್. ಇದನ್ನ ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕುಪವಾಡ ಗೋಡೌನ್ನಲ್ಲಿ ಸಂಗ್ರಹಿಸಿ ಇಡಲಾಗಿದ್ದಂತಹ ಎಂಡಿ ಡ್ರಗ್ಸ್ 140 ಕೆಜಿ ಇದೆ. ಇದರ ಮೌಲ್ಯ 300 ಕೋಟಿ. ಅಯ್ಯಬ್ ಮಕಾಂದಾರ್ ಸೇರಿ 3 ಆರೋಪಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಕುಪವಾಡ ಭಾಗದಲ್ಲಿ ಈ ಘಟನೆ ನಡೆದಿದೆ. ಗೋಡೌನ್ ಇದೆ. ಆ ಗೋಡೌನ್ನಲ್ಲಿ ಸಂಗ್ರಹಿಸಿಡಲಾಗಿದ್ದಂತಹ 140 ಕೆಜಿ ಡ್ರಗ್ಸ್ ಇದು. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಡ್ರಗ್ಸ್ನ ಮೌಲ್ಯ 300 ಕೋಟಿ ಅಂತ ಅಂದಾಜಿಸಲಾಗ್ತಾ ಇದೆ. ಮಾಹಿತಿ ಸಿಕ್ಕ ತಕ್ಷಣವೇ ಅಲರ್ಟ್ ಆದಂತಹ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಆ ಗೋಡೌನ್ಗೆ ರೇಡ್ ಮಾಡ್ತಾರೆ. ರೇಡ್ ಸಂದರ್ಭದಲ್ಲಿ 140 ಕೆಜಿ ಎಂಡಿ ಡ್ರಗ್ಸ್ ಅನ್ನ ವಶಕ್ಕೆ ಪಡಿತಾರೆ. ಇದರ ಜೊತೆಗೆ 3 ಆರೋಪಿಗಳನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. 3ರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಡ್ರಗ್ಸ್ ಅನ್ನ ಎಲ್ಲಿಂದ ಸಂಗ್ರಹಿಸಲಾಯಿತು, ಎಲ್ಲಿಗೆ ಸಪ್ಲೈ ಮಾಡಲಾಗುತ್ತೆ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಇದರ ಮೂಲ ಯಾವುದು, ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಎರಡು ಫೋಟೋವನ್ನು ನೋಡ್ತಾ ಇದ್ದೀರಿ. ಒಂದು ಗೋಡೌನ್ನಲ್ಲಿ ಜಪ್ತಿ ಮಾಡಲಾದಂತಹ 140 ಕೆಜಿ ಡ್ರಗ್ಸ್, ಮತ್ತೊಂದು ಕಡೆ ಅರೆಸ್ಟ್ ಆದಂತಹ 3. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.